ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಂಗನವಾಡಿ ಕಾರ್ಯಕರ್ತರಿಗೆ ನಮಸ್ಕಾರವನ್ನು ತಿಳಿಸ್ತಾ ಪೋಷನ್ ಟ್ರ್ಯಾಕರ್ ಅಪ್ಡೇಟ್ ಆಗಿದೆ 23.8. ಈ ಅಪ್ಡೇಟಲ್ಲಿ ಹೊಸದಾಗಿ ಏನು ಬಂದಿದೆ ಅಂತಂದರೆ ಏನು ಈ KYC ಆದ ನಂತರ ಫೇಸ್ ರಿಕಗ್ನಿಷನ್ ಫೋಟೋ ಕ್ಯಾಪ್ಚರ್ ಬಗ್ಗೆ ಸಮಸ್ಯೆ ಆಗ್ತಾಯಿತ್ತು. ಫೋಟೋ ಕ್ಯಾಪ್ಚರ್ ಆಪ್ಷನ್ನೇ ಕ್ಲಿಕ್ ಆಗ್ತಾ ಇರಲಿಲ್ಲ. ಜೊತೆಗೆ ಕ್ಲಿಕ್ ಮಾಡೋಕ್ಕೆ ಹೋದರೂ ಬ್ಲರ್ ಬರ್ತಾಯಿದ್ವು, ಫೋಟೋಗಳು ಸರಿಯಾಗಿ ಬರ್ತಿರಲಿಲ್ಲ. ಆದ ನಂತರ ಫೋಟೋ ತೆಗೆದಾಗ ಅದು ಸರಿಯಾಗಿ ಬರದೇ ಇದ್ದರೆ ಮತ್ತೆ ಫೋಟೋ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಕೇಳ್ತಾಯಿದ್ರಿ. ಯಾರ್ದೋ ಹೆಸರಿಗೆ ಯಾರ್ದೋ ಫೋಟೋ ತೆಗೆದಿದ್ರಿ. ಇವೆಲ್ಲ ಸಮಸ್ಯೆಗೂ ಈ 23.8ರಲ್ಲಿ ಪರಿಹಾರವನ್ನು ನೀಡಿದ್ದಾರೆ. ಈ KYC ಹೇಗೆ ಮಾಡಬೇಕು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ, ಈ ಹಿಂದಿನ ವಿಡಿಯೋದಲ್ಲಿದೆ. ಅದ್ರ ಜೊತೆಗೆ ಫೋಟೋ ಕ್ಯಾಪ್ಚರ್ ಬಗ್ಗೆ ಇರುವಂಥ ಸಮಸ್ಯೆಗಳನ್ನ 23.8ರಲ್ಲಿ ಕ್ಲಿಯರ್ ಮಾಡಿದ್ದಾರೆ. ಅದೇನು ಅನ್ನೋದನ್ನು ನಾವು ಪೋಷನ್ ಟ್ರ್ಯಾಕರಲ್ಲಿ ಹೋಗಿ ನೋಡೋಣ. ಫಸ್ಟು ಪೋಷನ್ ಟ್ರ್ಯಾಕರನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅದಾದ ನಂತರ ಲಾಗಿನ್ ಆಗಿಬಿಟ್ಟು ವಿಷಯ ಏನಿದೆ ಅಂಥೇಳಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಬೆನಿಫಿಷರಿಗೆ ಬರೋಣ. ಬೆನಿಫಿಷರಿಗೆ ಬಂದ ಮೇಲೆ ಪ್ರೆಗ್ನೆಂಟ್ ವುಮನನ್ನು ಕ್ಲಿಕ್ ಮಾಡಿ. ಪ್ರೆಗ್ನೆಂಟ್ ವುಮನನ್ನು ಕ್ಲಿಕ್ ಮಾಡಿದ ನಂತರ ಹೆಸರಿನ ಮೇಲೆ ಕ್ಲಿಕ್ಕನ್ನು ಮಾಡಿ. ಹೆಸರಿನ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ KYC ಆಗಿಲ್ಲ, ಈ KYCನ ಮಾಡಿ ಮತ್ತು ಫೇಸ್ ರಿಕಗ್ನಿಷನ್ ಮಾಡಿ ಅಂತ ಬರ್ತಾ ಇದೆ. ಪ್ರೊಸೀಡ್ ಅಂತ ಕೊಟ್ಟ ಮೇಲೆ ಯಾವ ರೀತಿಯಾಗಿ ಈ KYC ಮಾಡಬೇಕು ಅನ್ನೋದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಹಾಕಿದ್ದೀನಿ. ಹಾಗೆ ಈ KYC ಮಾಡುವಂಥ ಸಂದರ್ಭದಲ್ಲಿ ಫಲಾನುಭವಿ ಹತ್ತಿರ ಇದ್ಕೊಂಡು ಆಧಾರ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ನು ಹತ್ತಿರದಲ್ಲಿ ಇಟ್ಕೊಂಡು ನಾವು ಈ KYC ಮಾಡಬೇಕಾಗುತ್ತೆ. ಯಾಕಂದರೆ ಅದಕ್ಕೆ OTP ಬರೋದ್ರಿಂದ. ಹಾಗಾಗಿ ಯಾವ ರೀತಿಯಾಗಿ ಮಾಡಬೇಕಂತ ಹೇಳಿ ನಾನು ಹಂತ ಹಂತವಾಗಿ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ವಿಡಿಯೋನ ನೋಡಬಹುದು. ಅದರ ಜೊತೆಗೆ ಏನು ಫೋಟೋ ಕ್ಯಾಪ್ಚರ್ ಬಗ್ಗೆ, ಫೇಸ್ ರಿಕಗ್ನಿಷನ್ ಬಗ್ಗೆ ಸಮಸ್ಯೆಗಳಿದ್ದು ಅವೆಲ್ಲವೂ ಇವತ್ತು ಕ್ಲಿಯರ್ ಆಗಿದೆ. ಬನ್ನಿ ಯಾವ ರೀತಿಯಾಗಿ ಕ್ಲಿಯರ್ ಆಗಿದೆ ಅನ್ನೋದನ್ನು ಇವಾಗ ನೋಡೋಣ. ಈ ಬೆನಿಫಿಷರಿಗೆ ಬಂದುಬಿಟ್ಟು 6 ತಿಂಗಳಿಂದ 3 ವರ್ಷದ ಮಗುನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಆದ ನಂತರ ಮಗುವಿನ ಹೆಸರಿನ ಮೇಲೆ ಕ್ಲಿಕ್ಕನ್ನು ಮಾಡಿ. ಮಗುವಿನ ಹೆಸರಿನ ಮೇಲೆ ಕ್ಲಿಕ್ಕನ್ನು ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಈ KYC ಆಗಿದೆ, ಡಬಲ್ ಮಾರ್ಕ್ ಬಂದಿದೆಲ್ಲ, ಈ ಥರ ಈ KYC ಆದಾಗ ಡಬಲ್ ಮಾರ್ಕ್ ಬರುತ್ತೆ. ಈ KYC ಆಗಿದೆ, ಆದರೆ ಫೇಸ್ ರಿಕಗ್ನಿಷನ್ ಆಗಿಲ್ಲ, ಫೋಟೋ ಕ್ಯಾಪ್ಚರ್ ಆಗಿಲ್ಲ. ಆದರೆ ನೀವು ಈ KYC ಮಾಡಿದಾಗ ಏನು ಸಮಸ್ಯೆ ಆಗಿತ್ತು ಫೋಟೋ ಕ್ಯಾಪ್ಚರ್ದು ಅದು ಆಗಿಲ್ಲ, ಅದಷ್ಟೇ ಪೆಂಡಿಂಗ್ ಉಳಿದೆ ಅಂಥೇಳಿ ತೋರಿಸುತ್ತೆ. ಪ್ರೊಸೀಡ್ ಅಂಥೇಳಿ ಕ್ಲಿಕ್ಕನ್ನು ಮಾಡಿ. ಪ್ರೊಸೀಡ್ ಅಂತ ಕ್ಲಿಕ್ಕನ್ನು ಮಾಡಿದಾಗ ಏನು ಫೋಟೋ ತೆಗಿಲಿಕ್ಕೆ ಒಪ್ಪಿಗೆ ಇದೆ, ಫೇಸ್ ರೆಕಗ್ನಿಷನ್ ಮಾಡ್ಕೊಳ್ಳೋಕೆ ಒಪ್ಪಿಗೆ ಇದೆ ಅನ್ನೋದನ್ನು ಕ್ಲಿಕ್ಕನ್ನು ಮಾಡ್ಕೊಂಬಿಡಿ. ಮಾಡ್ಕೊಂಡು ಆದ ನಂತರ ಇಲ್ಲಿ ನೋಡ್ತಾ ಇರ್ಬೋದು ಫೋಟೋ ಬಂದಿದೆ, ಆದರೆ ಕ್ಲಿಯರಾಗಿ ಬಂದಿಲ್ಲ. ಅವತ್ತೇನು ಟೆಕ್ನಿಕಲ್ ಇಶ್ಯೂನ ಸಮಸ್ಯೆ ಆಗಿತ್ತು. ಹಾಗಾಗಿ ಫೋಟೋ ಕ್ಲಿಯರ್ ಬರುವ ಹಾಗೆ ಫೋಟೋನ ತೆಗೀರಿ. ಯಾರ್ದು ಈ KYC ಆಗಿದೆ ಅವ್ರದ್ದೇ ಫೋಟೋ ಇಲ್ಲಿ ಕ್ಯಾಪ್ಚರ್ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕ್ಲಿಯರಾಗಿ ಫೋಟೋನ, ಮುಖ ಕ್ಲಿಯರ್ ಬರೋ ಹಾಗೆ ಫೋಟೋವನ್ನು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ಇನ್ನೊಂದು ಸಾರಿ ತೆಗಿಬೇಕಾಗುತ್ತೆ, ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಏನಪ್ಪ ಅಂತಂದರೆ ಹಿಂದ್ಗಡೆ ಫೋಟೋ ತೆಗೆಯುವಾಗ ಗೋಡೆ ಪ್ಲೇನ್ ಆಗಿರಬೇಕು ಅನ್ನೋದನ್ನು ಹೇಳಿದ್ದಾರೆ. ಯಾವ ರೀತಿಯಾಗಿ ಫೋಟೋ ತೆಗಿಬೇಕಂತ ಇಲ್ಲಿ ನಿಮಗೆ ವಾಯ್ಸ್ ರೆಕಾರ್ಡಿಂಗು ಇದೆ. ಇಲ್ಲಿ ಕ್ಯಾಪ್ಚರ್ ಫೇಸ್ ಅನ್ನೋದು ಬರ್ತಾ ಇರಲಿಲ್ಲ ಹಿಂದೆ ಈ KYC ಆದಾಗ, ಸಮಸ್ಯೆ ಆದಾಗ. ಇವಾಗ ಕ್ಯಾಪ್ಚರ್ ಫೇಸನ್ನು ಕ್ಲಿಯರಾಗಿ ಬರ್ತದೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅಲೋ ಅಂತ ಕೊಡಿ, ನಂತರ ಫೋಟೋ ಕ್ಯಾಪ್ಚರ್ ಮಾಡ್ಬೋದು. ಇಲ್ಲಿ ನಂದು ಬ್ಲ್ಯಾಕಾಗಿ ಬಂದಿದೆ, ನಿಮ್ಮದು ಕ್ಲಿಯರಾಗಿ ಫೋಟೋ ಅಲ್ಲಿ ಫೇಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಿಗುತ್ತೆ. ಅದ ನಂತರ 3 ವರ್ಷದಿಂದ 6 ವರ್ಷದ ಮಕ್ಕಳಲ್ಲಿಯೂ ಸಹ ಏನಾಗಿತ್ತಪ್ಪ ಅಂದರೆ ಒಂದೊಂದು ಕಡೆ ಹೆಸರಿಗೆ ಬೇರೆಯವರ ಫೋಟೋ ಕ್ಯಾಪ್ಚರ್ ಆಗಿಬಿಟ್ಟಿತ್ತು, ಆವಾಗ ಸಮಸ್ಯೆ ಆಗಿತ್ತು. ಹಾಗಾಗಿ ಯಾರ ಬೇರೆ ಹೆಸರಿಗೆ ಬೇರೆ ಫೋಟೋ ಕ್ಯಾಪ್ಚರ್ ಆದಾಗ ಅದನ್ನ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಇವಾಗ ಅವಕಾಶ ಇದೆ. ಫೋಟೋ ಏನಾದರೂ ಬೇರೆಯವ್ರ ಹೆಸರಿಗೆ ಬೇರೆಯವ್ರ ಫೋಟೋ ಕ್ಯಾಪ್ಚರ್ ಆಗಿದ್ದರೆ ಅದನ್ನು ಸಹ ಫೋಟೋ ಬದಲಾವಣೆ ಮಾಡಲಿಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ KYC ಆಗಿಲ್ಲ ಅಂದರೆ ನಂತರದಲ್ಲಿ ಮತ್ತೆ ಫೇಸ್ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಈ KYC ನಂತರದಲ್ಲಿ ಫೋಟೋ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಈ KYC ಆಗಿತ್ತಂದರೆ ಏನಾದರೂ ಫೋಟೋ
ಒಬ್ಬರ ಹೆಸರಿಗೆ ಬೇರೆದವ್ರ ಫೋಟೋ ಕ್ಯಾಪ್ಚರ್ ಮಾಡಿದರೆ ತಪ್ಪಾಗಿದ್ದರೆ ಮತ್ತೆ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಫೋಟೋನ ಮತ್ತೆ ಬದಲಾವಣೆ ಮಾಡ್ಕೋಬೋದು. ಯಾರ್ದು KYC ಆಗಿದೆ ಅವ್ರದ್ದೇ ಫೋಟೋನ ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಅದನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿವರೆಗೂ ಸಂಪೂರ್ಣವಾಗಿ ನಿಮ್ಗೇನು ಫೋಟೋ ಕ್ಯಾಪ್ಚರ್ ಬಗ್ಗೆ ಸಮಸ್ಯೆ ಇತ್ತು ಅವೆಲ್ಲ ವಿಷಯಗಳು ಈ ಪೋಷನ್ ಟ್ರ್ಯಾಕರಲ್ಲಿ ಅಪ್ಡೇಟ್ ಆಗಿದೆ ಈ ವರ್ಷನ್ನಲ್ಲಿ. ಎಲ್ಲವನ್ನು ಸರಿ ಮಾಡ್ಕೊಂಡ್ಬಿಟ್ಟು KYC ಮತ್ತು ಫೋಟೋ ಕ್ಯಾಪ್ಚರ್ ಮಾಡಿ ಅಂತ ಹೇಳ್ತಾ, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು.